ಎಸ್, ಮತ್ತೊಂದು ಬ್ರೇಕಿಂಗ್ ಸ್ಟೋರಿ ಜೊತೆಗೆ ಬರ್ತಾ ಇದ್ದೀನಿ ನೋಡಿ. ಇದು ಮಾನವೀಯ ಸುದ್ದಿ. ಮೂಲಭೂತ ಸೌಕರ್ಯಗಳ ಕೊರತೆ ಮಾನವಿನಲ್ಲಿ. ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಈರಮ್ಮ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ರಸ್ತೆ ಚರಂಡಿ ನೀರಿಗಾಗಿ ಪರದಾಟ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ರಸ್ತೆ ಚರಂಡಿಗಾಗಿ ನೀರಿಗಾಗಿ ಪರದಾಟ ನಡೆಸ್ತಾನೆ ಇದ್ದಾರೆ ಉತ್ತರ ಕರ್ನಾಟಕದ ಜನ. ಎಸ್ಪೆಷಲಿ ಅನುದಾನ ದುರುಪಯೋಗ ಮಾಡಿರುವಂತಹದ್ದು, ಹಾಗೆ ಲೂಟಿ ಆರೋಪವನ್ನು ಕೂಡ ಮಾಡಿದ್ದಾರೆ. ಮಾನವೀಯ ಅಭಿವೃದ್ಧಿ ದಿವಾಳಿ ತನವನ್ನ ಪ್ರಶ್ನೆ ಮಾಡಿದ್ದಾರೆ. ಎಸ್, ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಮಾನವಿನಲ್ಲಿ ಒಂದು ಏರಿಯಾದ ಪರಿಸ್ಥಿತಿ ಇದು. ಒಂದು ಏರಿಯಾದ ಪರಿಸ್ಥಿತಿ. ಈರಮ್ಮ ಗುಡುಗು, ಈರಮ್ಮ ಅನ್ನುವಂತಹ ಲೇಡಿ ಇದೀಗ ಗುಡುಗ್ತಾ ಇರುವಂತಹದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿಕೊಂಡು. ಎಸ್, ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಮೂಲ ಸೌಕರ್ಯಗಳ ಕೊರತೆ ತಾಂಡವವಾಡ್ತಾ ಇದ್ದು, ರಾಜ್ಯ ಮಹಿಳಾ ಕಾಂಗ್ರೆಸ್ ಮುಖಂಡೆ ಅಥವಾ ನಾಯಕಿ ಈರಮ್ಮ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಮಾನ್ವಿ ನಗರದ 1ನೇ ವಾರ್ಡ್ ಸೇರಿದಂತೆ ಹಲವು ಕಡೆಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಚರಂಡಿ, ಕುಡಿಯುವ ನೀರಿನ ಸಮಸ್ಯೆಗಳು ವ್ಯಾಪಕವಾಗಿದೆ. ಇದ್ರ ಬಗ್ಗೆ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಯಾರೂ ಕೂಡ ಬಂದು ಕಾಳಜಿ ವಹಿಸ್ತಾ ಇಲ್ಲ. ಇದೆಷ್ಟರ ಮಟ್ಟಿಗೆ ಸರಿ? ಮಳೆ ಬಂದ್ರೆ ಸಾಕು ಜನರು ಸಂಚರಿಸಲು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನುವಂತಹ ವಿಷಾದದ ಸ್ಥಿತಿಯಲ್ಲಿ ನಾವಿದ್ದೀವಿ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮಾನವಿನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಜನರಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅಂದ್ರೆ ಮಾನವಿನಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಜನರಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ. ಸ್ಥಳೀಯರು ಕಾಂಗ್ರೆಸ್ನವರೇ ಆದರೂ ಸೌಲಭ್ಯಗಳು ಸಿಗ್ತಾ ಇಲ್ಲ. ಮಾನವಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಎಂಬ ಮಾತಿದೆ, ಆದರೆ ಜನರಿಂದ ಮತ ಪಡೆದಂತಹ ಶಾಸಕ ಹಂಪಯ್ಯ ನಾಯಕ ಮತ್ತು ಪುರಸಭೆ ಸದಸ್ಯರು ಶರಣೇಗೌಡರವರು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಈ ವೇಳೆ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ಸ್ವಪಕ್ಷದ ಆರೋಪಗಳಿಗೆ MLA ಅಂಡ್ ಪುರಸಭೆ ಸದಸ್ಯ ಶರಣೇಗೌಡ ಏನು ಹೇಳ್ತಾರೆ ಅನ್ನುವಂತಹ ಮಾಹಿತಿಯನ್ನ ಪಡಿಬೇಕು ನಮ್ಮ ವರದಿಗಾರ. ಯಾಕಂದ್ರೆ ಸರ್ಕಾರದ ಅನುದಾನ ದುರುಪಯೋಗವಾಗ್ತಾ ಇದೆ, ಸೌಲಭ್ಯಗಳನ್ನ ನೀಡದೆ ಲೂಟಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ನೇರವಾಗಿ ಮಾಡಿರುವಂತಹದ್ದು. ಮಾನವೀಯ ವಾರ್ಡ್ಗಳಲ್ಲಿನ ಅಂದ್ರೆ ಈ ವಾರ್ಡ್ಗಳು ಏನ್ ಮಾನವಿನಲ್ಲಿ ವಾರ್ಡ್ಗಳಿದಾವಲ್ಲ, ಈ ವಾರ್ಡ್ಗಳಲ್ಲಿ ಸುತ್ತಾಡಿದ್ರೆ ಸರ್ಕಾರದ ಅನುದಾನ ಯಾರ ಪಾಲಾಗಿದೆ ಎಂಬುದು ಬಯಲಾಗ್ತದೆ ಅಂತ ಈರಮ್ಮ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ಮತದಾರರು ಇಂದಿಗೂ ಮತ ಹಾಕ್ತಾ ಇದ್ದಾರೆ, ಆದರೆ ಅವರಿಗೆ ಸೌಲಭ್ಯಗಳು ಮಾತ್ರ ಸಿಗ್ತಾ ಇಲ್ಲ. ಶಾಸಕರು ಮತ್ತು ಪುರಸಭೆ ಸದಸ್ಯರು ಜನರ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂತಹ ದೂರನ್ನು ನೀಡಿದ್ರು. ಅಂದ್ರೆ ಆ ದೂರಿನ ಮಾತುಗಳನ್ನ ಆಡಿದ್ರು. ಪುರಸಭೆ ಸದಸ್ಯ ಶರಣೇಗೌಡ ಅವರಿಗೆ ಮತ ಹಾಕಿದ ಜನರ ಸೌಲಭ್ಯಗಳನ್ನ ನೀಡುವಂತೆ ಕೇಳ್ಕೊಳ್ತಾ ಇದ್ದಾರೆ, ಆದರೆ ಅವರು ಇತ್ತ ಗಮನ ಹರಿಸ್ತಾ ಇಲ್ಲ. ಮಾನವಿನಲ್ಲಿ ಅಭಿವೃದ್ಧಿ ನಡೆ ಶೂನ್ಯದ ಕಡೆ. ಮಾನವಿನಲ್ಲಿ ಅಭಿವೃದ್ಧಿ ನಡೆದಿದೆಯೇ ಅಥವಾ ದಿವಾಳಿಯಾಗಿದೆ ಎಂದು ಮತದಾರರು ಪ್ರಶ್ನಿಸ್ತಾ ಇರುವಂತಹದ್ದು ಇದಕ್ಕೆ ಸಾಕ್ಷಿಯಾಗಿದೆ ಎನ್ನುವಂತಹ ಹೇಳಿಕೆಯನ್ನ ಈರಮ್ಮ ಅವರು ಕೊಡ್ತಾ ಇದ್ದಾರೆ. ಜನರ ಈ ನೋವಿಗೆ ಸರ್ಕಾರ ಸ್ಪಂದಿಸಬೇಕು ಮತ್ತು ಕೂಡಲೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಅಂತ ಕೂಡ ಈರಮ್ಮ ಅವರು ಈಡೆನ್ಸ್ ನ್ಯೂಸ್ ಮುಂದೆ ಆಗ್ರಹಿಸಿದರು. ಸಮಸ್ಯೆ ತುಂಬಾ ಇದೆ ಸರ್, ಒಂದಾಯತ್ತ ಹೇಳ್ಕೊಳ್ಳೋಕೆ. 15 ವರ್ಷ ಆಯ್ತು ನಾವು ಈ ಏರಿಯಾಕ್ಕೆ ಬಂದು. ಅವತ್ತಿಂದ ಇವತ್ತಿನವರೆಗೂ ಒಂದು ವಾರ್ಡಿನಲ್ಲಿ CC ರೋಡ್ ಇಲ್ಲ, ಡ್ರೈನೇಜ್ ಇಲ್ಲ. ನಾವೇನು ಕೇಳ್ತಾ ಇದ್ವಿ ಅಂದ್ರೆ ನಮಗೆ ರೋಡು, ಡ್ರೈನೇಜ್, ಕಂಬಗಳು ಒಂದು ಕಂಬ ಹಾಕ್ಸಿಲ್ಲ ಪುರಸಭೆಯಿಂದ. ದುಡ್ಡು ಕೊಟ್ಟು 6 ಕಂಬ ನಾವೇ ಹಾಕ್ಸ್ಕೊಂಡಿದ್ವಿ. ಬಲ್ಬ್ ಲೈಟ್ಗಳು ಹೋದ್ರು ಕೌನ್ಸರ್ಗೆ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕ್ರಿ ಮೇಡಮ್ ಅವರೇ, ನಮ್ಗೆ ಅಲ್ಲಿಂದ ಲೈಟಿನ ಬಲ್ಬ್ ಕೊಡ್ತಾ ಇಲ್ಲ ಸರ್. ಇದನ್ನೆಲ್ಲ ನಾನು ಒಂದೇ ಒಂದು ಕೌನ್ಸರ್ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನೀವು ಪುರಸಭೆಯಿಂದ ಗೆದ್ದ ಮೇಲೆ ನೀವೇನೇನು ಕೆಲಸಗಳು ಮಾಡಿದ್ದೀರಿ ಅಂತ ಕೇಳ್ತಾ ಇದ್ದೀನಿ. ವಾರ್ಡ್ ದೊಡ್ಡದಾದ್ರೆ ದುಡ್ಡು ಕೊಡಲ್ವಾ? ಅದಕ್ಕೆ ಪುರಸಭೆಯಿಂದ ಫಂಡ್ ಬರಲ್ವಾ? ಆ ಫಂಡ್ ಏನು ಮಾಡ್ತಾ ಇದ್ದೀರಾ ನೀವು? ಏನಾದರೂ ಕೇಳೋಕೋದ್ರೆ ನಾನು ಸ್ವಂತ ದುಡ್ಡು ಹಾಕಿ ಖರ್ಚು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಶರಣಪ್ಪ ಅವರು. ಮನೆ ದುಡ್ಡು ಹಾಕಿ ಯಾರಾದರೂ ರಾಜಕೀಯ ಮಾಡ್ತಾ ಇದ್ದಾರಾ? ನಾವು ತಾನೇ ಅದರಲ್ಲಿ ಕೆಲಸ ಮಾಡ್ತಾ ಇದ್ವಿ. ನೀವು ಯಾಕೆ ನೀವು ಬರ್ತಕ್ಕಂಥ ಫಂಡನ್ನು ತಂದಿಲ್ಲಿ ಕೆಲಸ? ಈಗ ಯಾವುದು ರಾಜೀವ್ ಗಾಂಧಿ ಕಾಲೋನಿ ಅಲ್ಲೆಲ್ಲ ರೋಡ್ಗಳಾಗಿದ್ದಾವೆ, ಅದನ್ನ ಬಿಡಿ. ಆಗದೆ ಇರೋ ರೋಡಿಗೆ ಕೆಲಸ ಹಾಕಿ ಅಂತ ಹೇಳ್ತಾ ಇದ್ದೀವಿ ನಾವು, ಅಮೌಂಟ್ ಹಾಕಿ. ಅಲ್ಲಿ ಮುನ್ಸಿಪಾಲಿಟಿಗೆ ಹೋಗಿ ಚೀಫ್ ಆಫೀಸರ್ ಭೇಟಿ ಆಗಿ ಅಂತ ಹೇಳ್ತಾನೆ. ನಾವು ಚೀಫ್ ಆಫೀಸರ್ ಭೇಟಿ ಆಗೋಂಗಿತ್ತಂದ್ರೆ ನೀವ್ ಯಾಕೆ ನಮ್ಗೆ ಕೌನ್ಸರ್ ಬೇಕು? ಎಲ್ಲವನ್ನೂ ನಾವು ಪುರಸಭೆಯಿಂದ ಬಗೆಹರಿಸ್ಕೊಳ್ಬೇಕಾದ್ರೆ ನೀವ್ ಯಾಕೆ ಬೇಕು? ನಾನು ಒಂದೇ ಕೇಳ್ತೀನಿ ನಾನು ಮಂತ್ರಿಗಳಿಗೆ, ಸರ್ ನಮಗೆ ಉಪಯೋಗ ಆಗದಂತ ಕೌನ್ಸರ್ಗಳು ನಮ್ಗೆ ಯಾಕೆ ಬೇಕು? ತೆಗೆದು
ತೆಗೆದ್ಬಿಡಿ, ಪುರಸಭೆ ಚುನಾವಣೆನೇ ತೆಗೆದ್ಬಿಡಿ. ಬೇಡ, ನಮ್ ದುಡ್ಡು ನಾವು ಹಾಕೊಂಡು ಖರ್ಚು ಮಾಡ್ತಾ ಇದ್ವಿ ಅಂತಂದ್ಮೇಲೆ ನಮಗೆ ಕೌನ್ಸಿಲರ್ಗಳ ಅವಶ್ಯಕತೆ ಇಲ್ಲ. ನಿಮಗೂ ಬೇಡ, ಯಾಕಂದ್ರೆ ನಿಮಗೂ ನಮಗೂ ಮಾತು ಕೇಳ್ತಾ ಇಲ್ಲ ಅಂತಂದ್ಮೇಲೆ ನಮಗೆ ಮುಂದಿನ ಚುನಾವಣೆ ಬೇಡ ಅಂತ ಹೇಳ್ತಾ ಇದ್ರು ಪುರಸಭೆಯಿಂದ. ಯಾರು ದುಡ್ಡವರ ವಾರ್ಡ್ಗಳನ್ನ ಖರ್ಚು ಮಾಡ್ಕೊತಾರೆ, ಪುರಸಭೆ ಚುನಾವಣೆ ಅಂತ ಯಾಕೆ ನೀವು ಅದನ್ನ ಹೇಳ್ತಾ ಇದ್ದೀರಾ? ನೀವು ಒಂದು ಕೌನ್ಸಿಲರ್ಗಳನ್ನ ಕರೆದು ತರಾಟೆ ತಗೊಳಕ್ ಆಗಲ್ಲ ಅಂತಂದ್ಮೇಲೆ ಫಸ್ಟು ರೋಡ್ಗಳಲ್ಲಿ ಅಲ್ಲ ವಾರ್ಡ್ಗಳಲ್ಲಿ ಸರ್ವೆ ಮಾಡಿ, ವಾರ್ಡನ್ನು ಶುದ್ಧಪಡಿಸಿ, ಆ ನಂತರ ಮೇನ್ ರೋಡ್ ಆಯ್ತು, ಹೈವೇ ರೋಡ್ ಆಯ್ತು, ಆ ಕೆರೆ ತುಂಬ್ತಾ ಇದ್ವಿ. ಕೆರೆ ಯಾವ್ದಕ್ಕೋಸ್ಕರ ತುಂಬ್ತಾ ಇದ್ವಿ? ನಮ್ಮ ವಾರ್ಡಿನ ಸಮಸ್ಯೆ ಅಂದ್ರೆ ಶರಣಪ್ಪನಿಂದ ಆಗ್ಬೇಕು ನಮಗೆ. ಬೇರೆ ಬೇರೆ ವಾರ್ಡ್ಗಳಲ್ಲಿ ಅವ್ರವ್ರ ಕೌನ್ಸಿಲರ್ ಮಾಡ್ತಾ ಇದ್ದಾರೆ, ಆಮೇಲೆ MLA ಅವ್ರ ಮೀಟಿಂಗ್ ತಗೊಂಡು ಎಲ್ಲ ಮಾಡಿದ್ದಾರೆ, ಮಾಡದೆ ಯಾವುದು ಆಗಲ್ಲ. ನಮ್ಮ ವಾರ್ಡಿನ ಸಮಸ್ಯೆ ಮಾತ್ರ ನಮ್ಮ ಶರಣಪ್ಪ ಅವ್ರು ಬಗೆಹರಿಸಬೇಕು ಇದನ್ನ. ಬೇರೆ ಯಾರು ನಾವು MLA ಹತ್ರ ಹೋಗ್ಬೇಕಾಗಿಲ್ಲ, ಯಾಕಂದ್ರೆ ಅವ್ರುಗಳು ಏನ್ ಮಾಡಿರ್ತಾರೆ, ಕೌನ್ಸಿಲರ್ಗಳಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಕೌನ್ಸಿಲರ್ಗಳು ಏನ್ ಮಾಡ್ಬೇಕಂತಂದ್ರೆ ಬಂದು ಸರ್ವೆ ಮಾಡಿ ಇಲ್ಲಿ ಏನ್ ಪರಿಸ್ಥಿತಿ ಏನ್ ನಡೀತಾ ಇದೆ, ಇಲ್ಲಿ ನಿನ್ನೆ ಈ ಅಜ್ಜ ಬಿದ್ರು ನೀರಲ್ಲಿ, ಅವ್ರು ಏನಾದ್ರೂ ಆಗಿದ್ರೆ ಇದ್ರ ಪ್ರಾಬ್ಲಮ್ ಯಾರು? ತುಂಬಾ ಸಲ ಕೇಳಿದ್ವಿ ನಾವು ಶರಣಪ್ಪನಿಗೆ, ಶರಣಪ್ಪ ನಮ್ಮ ವಾರ್ಡ್ ಪ್ರಾಬ್ಲಮ್ ಇದೆ ಅಕ್ಕ, ನಾನೇನು ಮಾಡಕ್ ಆಗ್ತಾ ಇಲ್ಲ, ಒಂದ್ 4 ಟ್ರಿಪ್ ಮರ ಹಾಕ್ಸಿ ಅಕ್ಕ, ನನ್ನ ಹತ್ರ ದುಡ್ಡು ಇಲ್ಲ, ನಾನು ಹಾಕ್ಸಲ್ಲ ಅಂದ್ಮೇಲೆ, ಸರ್ ನಮ್ಮ ದುಡ್ಡು ನಾವು ಹಾಕಿ ವಾರ್ಡ್ ಸರ್ವೆ ಮಾಡ್ಬೇಕಾದ್ರೆ ನೀವು ಟ್ಯಾಕ್ಸ್ ಯಾಕೆ ಕಟ್ಬೇಕು ನಾವು? ಮೌನೇಶ್ ಅಂತ. ಮೌನೇಶ್ ಸರ್, ಸಮಸ್ಯೆ ಏನಾಗಿದೆ ಇದು? ಸಮಸ್ಯೆ ನೋಡ್ರಿ, ಇಲ್ಲಿ ಡ್ರೈನೇಜಿನ ಸಮಸ್ಯೆ ಬಹಳ ಐತೆ. ಇದು 1ನೇ ವಾರ್ಡ್ ಅಂತೇಳಿ ಇಲ್ಲಿ ಯಾರು ಕೌನ್ಸಿಲರ್ ಅಂತ ನಮ್ಗೆ ಗೊತ್ತಿಲ್ಲ ಇಲ್ಲಿವರೆಗೂ ಕೌನ್ಸಿಲರ್ ಬಂದಿದ್ದೆ ನೋಡ್ಲಿಲ್ಲ. ಇಲ್ಲಿ ಡ್ರೈನೇಜ್ ಒಳಚರಂಡಿಗಳು, ಡ್ರೈನೇಜು, CC ರಸ್ತೆ ಮುಂತಾದವುಗಳೆಲ್ಲ ಇಲ್ಲಿ ಯಾವುದೇ ರೀತಿ ನಮ್ಗೆ ವ್ಯವಸ್ಥೆ ಮಾಡಿಲ್ಲ. ಈಗ ನಾಳೆ ಇಲ್ಲಿ ಕೂಸು ಕುನ್ನಿಗಳೆಲ್ಲ ಇದಾವ, ಅವು ಇಲ್ಲಿ ದ್ವಾಮೆಗಳು ಅವೆಲ್ಲ ಸೇರ್ಕೊಳ್ಳೋದ್ರಿಂದ ನಾಳೆ ಇದೇನಾಗುತ್ತೆ, ಡೆಂಗ್ಯೂ ಜ್ವರ ಮುಖಾಂತರ ಎಲ್ಲಾ ಬರೋದ್ರಿಂದ ಎಲ್ಲ ಹಿರಿಯರಿಗೂ ಮತ್ತೆ ದೊಡ್ಡ ವೃದ್ಧಾಪರಿಗೂ ಎಲ್ಲರಿಗೂ ಸಮಸ್ಯೆ ಇದು. ಇದರಿಂದ ಯಾರ್ಯಾರು ಇಲ್ಲಿನ MLAಗಳು ಆಗಿರ್ಬೋದು ಅಥವಾ ಇಲ್ಲಿನ ಯಾರು ಕೌನ್ಸಿಲರು ಮತ್ತೆ ಇದು ನಮ್ಮ ಪುರಸಭೆ ಮಾನವಿ ಅವ್ರು ಯಾರಿದ್ದಾರೆ ಮುಖ್ಯಸ್ಥರು ಅವರೆಲ್ಲರೂ ಸೇರಿಕೊಂಡು ಒಮ್ಮೆ ಇಲ್ಲಿ ವಿಸಿಟ್ ಮಾಡಿ, ಇಲ್ಲಿ ಬಂದು ಶಿವಲಿಂಗದ ಬ್ಯಾಕ್ ಸೈಡ್ ಬಸವನಗರ ಅಂತ 1ನೇ ವಾರ್ಡಲ್ಲಿ ಇಲ್ಲಿ ಬಂದು ಒಮ್ಮೆ ವಿಸಿಟ್ ಮಾಡಿ ಇಲ್ಲಿನ ಪರಿಸ್ಥಿತಿ, ಇಲ್ಲಿನ ಜನರ ಬಗ್ಗೆ, ಇಲ್ಲಿ ನೀರಲ್ಲಿ ಬಿದ್ದು ಹೋಗ್ತಾ ಇದ್ದಾರೆ, ಬಂದು ನೋಡಿದ್ರೆ ಅವರು ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಏನಂತೇಳಿ. ಅಲ್ಲ ಸರ್, ಇದು ಎಷ್ಟು ವರ್ಷದ ಸಮಸ್ಯೆ ಇರೋದು? ಇದು 16 ವರ್ಷದ ಸಮಸ್ಯೆ ರೀ, ಇದು ಇವತ್ತಿಂದಲ್ರಿ, ಇದು 14-15 ವರ್ಷದ ಸಮಸ್ಯೆ ಇದು. ಈ ಸಮಸ್ಯೆಗೆ ಇಲ್ಲಿನ MLAಗಳು ಆಗಿರ್ಬೋದು ಅಥವಾ ಇಲ್ಲಿರೋ ಯಾರು ಕೂಡ ಇವತ್ತು ಬಂದಿದ್ದು ನಾನು ನೋಡ್ಲಿಲ್ಲ. ಯಾರು ಸರ್ MLA? ಇಲ್ಲಿದ ಅಂಪಯ್ಯ ನಾಯಕ್ ಅಂತ ಹೇಳಿ ನೋಡ್ರಿ. ಅಲ್ಲ ಸರ್, ಮತ್ತೆ ನೀವು ಮತ ಹಾಕ್ತೀರಿ, ನಿಮ್ಮ ಸಮಸ್ಯೆ ಕೇಳೋರು ಯಾರಿಲ್ಲ? ಯಾರಿಲ್ರಿ, ಅವ್ರ ಓಟ್ ಕೇಳಕ್ ಮಾತ್ರ ಬರ್ತಾರೆ, ಉಳಿದ ಟೈಮಲ್ಲಿ ಯಾರು ಬರಲ್ರಿ ಇಲ್ಲಿ. ಯಾರು ಬರ್ತಾರ್ರಿ? ಉಳಿದ ಟೈಮಲ್ಲಿ ಸತ್ತಾರ ಬದುಕ್ಯಾರ ಮತದಾರ ಅಂಬುದು ಗೊತ್ತಿಲ್ರಿ ಅವ್ರಿಗೆ. ಇದು ಮಾತ್ರ ಈ ತರ ನಡೀತಾ ಇದ್ರಿ. ಇಲ್ಲಿ ನಾಳೆ ನಮ್ಮ ಕೂಸು ಕುನ್ನುಗಳು ನಾಳೆ ಏನೋ ಸಮಸ್ಯೆ ಬಂತು ಅಂದ್ರೆ ನಾವ್ ಯಾರಿಗೆ ಹೇಳ್ಬೇಕು? ಓಟ್ ಕೇಳಕ್ ಮಾತ್ರ ಬರ್ತಾರ. ಮತ್ತೆ ಇಲ್ಲಿ ಯಾರು ಕೌನ್ಸಿಲರ್ ಅದನೋ, ಯಾವತ್ತು ಬಂದಾನೋ ಯಾವತ್ತು ಹೋಗೋಣ ಗೊತ್ತಿಲ್ಲ. ಸರಿಯಾದ ಲೈಟ್ ಕಂಬ ಇಲ್ಲ ಆ ರೋಡ್ಗಳಲ್ಲಿ, ಇನ್ನ ಲೈಟ್ ಕಂಬ ಬೇಕು, ನೀರಿನ ವ್ಯವಸ್ಥೆ ಬೇಕು, CC ರೋಡ್ ಬೇಕು. ಮನುಷ್ಯನಿಗೆ ಏನು ಎಸೆನ್ಸಿಯಲ್ಸ್ ನೀಡ್, ಏನ್ ಎಸೆನ್ಸಿಯಲ್ಸ್ ಬೇಕು, ಐ ವಿಲ್ ಆಸ್ಕಿಂಗ್ ಫಾರ್ ಓನ್ಲಿ ಫಾರ್ ಎಸೆನ್ಸಿಯಲ್ಸ್. ಏನಂತ ಹೇಳ್ತೀವಿ, ನಮಗ್ ಮನುಷ್ಯನಿಗೆ ಏನ್ ಎಸೆನ್ಸಿಯಲ್ಸ್ ಇದೆಯೋ ಅದು ಕೊಡ್ರಿ ಅಂತ ಕೇಳಕತ್ತೀವಿ. ಇದು ನಮ್ಮ ಹಕ್ಕು. ಹಾಗಾಗಿ CC ರೋಡು, ಒಳೆ ಚರಂಡಿ ಏನೇನಿದೆಯೋ ಅದು ನಮ್ಗ ಈ ಕೂಡಲೇ ಈ ನಮ್ಮ ಈ ನ್ಯೂಸ್ ಚಾನಲ್ ಮುಖಾಂತರ ನಮ್ಗೆ ಈ ಕೂಡಲೇ ಇದನ್ನ ಬಗೆಹರಿಸಿಕೊಡ್ತಾರೆ. ಸರ್, ನಮ್ಮ ಹೆಸರು ಶ್ಯಾಮ್ಕುಮಾರ್ ಅಂತೇಳಿ. ಸರ್, ನಾವು ಈ ವಾರ್ಡ್ನಲ್ಲಿ ನಿವಾಸ ಮಾಡೋದಕ್ಕೆ ಸುಮಾರು 10-12 ವರ್ಷಗಳಾಯ್ತು. ಈ ವಾರ್ಡ್ ಬಂದು 1ನೇ ವಾರ್ಡು ಬಸವನಗರ ಸಿಂಧನೂರು ರೋಡ್ ಅಂತೇಳಿ. ಈ ವಾರ್ಡ್ನ ಕೌನ್ಸಿಲರ್ ಬಂದು ಶರಣಪ್ಪ ಅಂತೇಳಿ. ಸರ್, ಈ ವಾರ್ಡಲ್ಲಿ ಸರಿಯಾದ ಸೌಲಭ್ಯಗಳಿಲ್ಲ. ಈಗ ನಾವು ಬಂದು 10-12 ವರ್ಷದಿಂದ ಕೂಡ ಸರಿಯಾದ ರೋಡ್ ಇಲ್ಲ, ಆ ರೋಡ್ಗೆ ಸರಿಯಾದ ಡ್ರೈನೇಜ್ ಇಲ್ಲ, ಲೈಟ್ಗಳಿಲ್ಲ. ಏನು ಕೇಳಿದ್ರು ಕೂಡ ಅಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲ. ಅಧಿಕಾರಿಗಳು ಯಾರು ಹೇಳಿದ್ರು ಕೂಡ ಬರೀ ಮತ ಕೇಳೋದಕ್ಕೆ ಮಾತ್ರ ಬರ್ತಾ ಇದ್ದಾರೆ. ಮತ್ತೆ ಖಾಲಿ ಸಮಯದಲ್ಲಿ ಹೋಗಿ ಅಲ್ಲಿ ಪುರಸಭೆಯಲ್ಲಿ ಅಧಿಕಾರಿಗಳಿಗಾಗಿರ್ಬೋದು, ಈ ವಾರ್ಡ್ನ ನಂಬರ್ಸ್ಗೆ ಕೌನ್ಸಿಲರ್ಗಳಿಗೆ ಆಗಿರ್ಬೋದು ಕೇಳಿದ್ರೆ ಏನು ಹೇಳ್ತಾ ಇದ್ದಾರೆ, ನಮ್ಗೆ ಏನು ಕೇಳಕ್ಕೆ ಹೋಗಬೇಡ, ನಮ್ಗೆ ಏನು ಹೇಳಕ್ಕೆ ಹೋಗಬೇಡ, ನಿಮ್ದು ಬೇಕಿದ್ರೆ ಮುನ್ಸಿಪಾಲಿಟಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಮುನ್ಸಿಪಾಲಿಟಿಗೆ ಹೋಗಿ ಕೇಳಿದ್ರೆ ಏನು ಹೇಳ್ತಾ ಇದ್ದಾರೆ, ಈ ಶರಣಪ್ಪ ಅವ್ರು ಅಂತೇಳಿ. ಸರ್, ಲಾಸ್ಟ್ ಟೈಮ್ ಹಿಂಗಿದೆ ಪರಿಸ್ಥಿತಿ. ಓಣೆಯಲ್ಲಿ ಹಾವುಗಳು ಓಡಾಡ್ತಾ ಇದ್ದೇವೆ, ನೀರು ನಿಂದಿರ್ತಾ ಇದೆ, ರೋಡ್ ಸರಿಗಿಲ್ಲ, ಡ್ರೈನೇಜ್ ಇಲ್ಲ. ನೋಡಿ ಸರ್, ಏನನ್ನ ಮಾಡಂದ್ರೆ ನಿಮ್ಮ ವಾರ್ಡ್ ನಮ್ಗೆ ಸಂಬಂಧ ಇಲ್ಲ, ನೀವು ಹೇಳಕ್ ಹೋಗ್ಬೇಡ ಅನ್ನೋ ಮಾತಾಡ್ತಾ ಇದ್ದಾರೆ. ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾರೆ, ಯಾವ್ದು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅಲ್ಲೇ